ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಏನಿವತ್ತು ಹಣ್ಣು ತೋರಿಸ್ತಾ ಇದ್ದಾರೆ ಅಂತಿದ್ದೀರಾ? ಹೌದು, ಇದು ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಅಂತ ಕೂಡ ಹೇಳ್ತಾರೆ. ಏಕೆಂದರೆ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಇಂಥ ಹಣ್ಣುಗಳು ತಿಂದಾಗ ನಮ್ಮ ದೇಹಕ್ಕೆ ಕೆಲವೊಂದು ನೀರಿನ ಅಂಶ ಸಿಕ್ಕುತ್ತೆ. ಅದೇ ರೀತಿ ದೇಹನೂ ಒಂದು ಸ್ವಲ್ಪ ಬಲಿಷ್ಠ ಆಗುತ್ತೆ. ಆದರೆ ಇದೆಲ್ಲ ಬೇರೆ ವಿಷಯ ನಾನು ಹೇಳ್ತಿರೋದು. ಹಣ್ಣು ತಿಂದರೆ ಭಾಳ ಒಳ್ಳೆಯದು ಕೂಡ. ಅದೇ ರೀತಿ ಇದರಿಂದ ಒಂದು ತಾಂತ್ರಿಕ ಪ್ರಯೋಗ ಕೂಡ ನೀವು ಮಾಡ್ಕೋಬೋದು. ತಾಂತ್ರಿಕ ಪ್ರಯೋಗ ಕೂಡ ಇದರಿಂದ ಒಂದು ಪರಿಹಾರ ಮಾಡ್ಕೋಬೋದು. ಇದನ್ನು ಈ ಒಂದು ಕಲ್ಲಂಗಡಿ ಹಣ್ಣು ಚೆನ್ನಾಗಿ ಬಲ್ತಿರೋದು ತೊಗೊಂಬರಬೇಕು. ಎಳೆಕಾಯೆಲ್ಲ ತರಬಾರ್ದು, ಭಾಳ ಬಲ್ತಿರೋ ಅಂತ ತರಬೇಕು. ಇನ್ನೊಂದು ವಿಷಯ ಹೇಳಿದ್ದೆ, ಕೆಲವೊಂದು ನಾನು ವಿಡಿಯೋದಲ್ಲಿ ಒಂದು ದೃಷ್ಟಿ ನಿಮಗಾಗಿರುವಂಥ ಬೇರೆಯವ್ರಿಗೆ ಮಾಡಿರೋವಂಥದ್ದು ದೋಷ ನಿವಾರಣೆ ನಿಮ್ಗೆ ಆಗಬೇಕು ಅಂದರೆ ಈ ರೀತಿ ಒಂದು ಮಾಡಿ ಅಂತೇಳಿದೆ. ಅದರಲ್ಲಿ ನಾನು ಆ ಪುರಿಗಳನ್ನ ಅಥವಾ ತೆಂಗಿನ ಚಿಪ್ಪು, ನಿಂಬೆಹಣ್ಣು ಎಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಸಾಕಷ್ಟು ಜನ. ನಾನು ಅದರ ರಿಪ್ಲೈನು ಮಾಡಿದೆ. ಇವ್ರ ಥರ ಇನ್ನೂ ಸಾಕಷ್ಟು ಜನ ಗೊತ್ತಿಲ್ಲ ಅಂದರೆ ನಾನು ವೀಡಿಯೋದಲ್ಲಿ ಹೇಳೋಣ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ಈಗ ಅದು ನಾನು ಕೊನೆಯದಾಗಿ ಹೇಳ್ತೀನಿ. ಲಾಸ್ಟಲ್ಲಿ ನೀವು ಈ ವಿಡಿಯೋ ಮಿಸ್ ಮಾಡದೆ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಏನು ಅಂತ ಹೇಳ್ತೀನಿ, ಅದನ್ನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಬನ್ನಿ, ಈಗ ಈ ಕಲ್ಲಂಗಡಿ ಹಣ್ಣಿನಲ್ಲಿ ಏನು ಮಾಡ್ತೀರಾ? ಕೆಲವು ನಮಗೆ ಅಕ್ಕಪಕ್ಕ ಈ ನೆರೆಹೊರೆಯೋರು ಅಥವಾ ಒಂದು ಉದ್ಯೋಗ ಸ್ಥಳದಲ್ಲಿರೋದು ಅಥವಾ ನಿಮ್ಮ ಸಹೋದ್ಯೋಗಿಗಳೊಂದು ಏನು ಹೇಳ್ತೀರಾ, ಅಥವಾ ನಮ್ಮ ಫ್ರೆಂಡು ಅಂತ ಹೇಳ್ತೀವಿ, ಅಥವಾ ಈ ಕುಟುಂಬ ಎಲ್ಲ ಸದಸ್ಯರುಗಳು ಒಳ್ಳೆ ಚೆನ್ನಾಗಿರಬೇಕು, ಒಳ್ಳೆ ಎಲ್ಲ ರೀತಿಲೂ ಏಕಮತವಾಗಿರಬೇಕು, ಮನಸ್ತಾಪಗಳಿರಬಾರ್ದು, ದೋಷಾಪರಣೆಗಳು ಮಾಡಬಾರ್ದು, ಶತ್ರುಗಳ ಒಂದು ಪೀಡೆಗಳು ಇರಬಾರ್ದು. ಅದೇ ರೀತಿ ವಾಮಾಚಾರ ಅಂತ ಏನು ಹೇಳ್ತೀವಿ ನೋಡಿ, ವಾಮಾಚಾರ, ಮಾಟ, ಮಂತ್ರ, ತಂತ್ರ, ಈ ಪ್ರಯೋಗಗಳು ಯಾರಾದರೂ ಮಾಡಿದರೆ ಅದನ್ನು ದೋಷಗಳನ್ನ ತಡೆಯೋಕ್ಕೆ ಯಾವುದಾದ್ರೂ ಒಂದು ದಿವಸ ನೀವು ಏನು ಮಾಡಬೇಕು, ಇದಕ್ಕೆ ಯಾವುದಾದ್ರೂ ಒಂದು ದಿವಸ ಅನ್ನೋದಕ್ಕಿಂತ ಭಾನುವಾರ, ಅದರಲ್ಲೂ ಭಾನುವಾರ ಅಮಾವಾಸ್ಯೆ ಬಂದರೆ ಇನ್ನೂ ಭಾಳ ಶುಭ ಅಂತ ಒಂದು ದಿನ ಏನು ಮಾಡಬೇಕು, ಒಂದು ಕೆಂಪು ಬಲ್ತಿರೋವಂಥ ಒಂದು ಕಲ್ಲಂಗಡಿ ಹಣ್ಣು ಕೊಂಡ್ಕೊಂಡು ಬಂದ ನಂತರ ಅದನ್ನು ಯಾರ ಹತ್ರನೂ ಮಾತಾಡದೆ ಮೌನವಾಗಿರಬೇಕು. ಅಂದರೆ ಈ ಒಂದು ದುಷ್ಟ ಶಕ್ತಿಗಳೆಲ್ಲ ನಿವಾರಣೆ ಆಗಬೇಕು. ಅಕ್ಕಪಕ್ಕದಲ್ಲಿ ಎನಿ ಟೈಮ್ ಯಾವಾಗಲೂ ಜಗಳ ಮಾಡ್ತಿರ್ತಾರೆ, ಚಿಕ್ಕ ಪುಟ್ಟದಕ್ಕೆಲ್ಲ ಮನಸ್ತಾಪ ಇರುತ್ತೆ. ಫ್ರೆಂಡ್ ಸರ್ಕಲಲ್ಲಿ ಇದ್ದಕ್ಕಿದ್ದಂಗೆ ದೂರ ಆಗಿಬಿಡ್ತಾರೆ, ಸ್ನೇಹಿತರು ದೂರ ಆಗಿಬಿಡ್ತಾರೆ. ನೀವು ಒಂದು ವ್ಯಾಪಾರ ಮಾಡ್ತಿರ್ತೀರ ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರ, ಬಾಸು ಏಕ್ದಮ್ ನಿಮ್ಮ ಮೇಲೆ ಸಿಡಿಗುಡ್ತಾ ಇರ್ತಾನೆ. ನೀವು ಒಳ್ಳೇದು ಮಾಡೋಕ್ಕೋದ್ರೂ ಅವರು ಸಿಡಿಗುಡ್ತಾ ಇರ್ತಾರೆ. ನಿಮ್ಮ ಯಾವುದೇ ಕೆಲಸನೂ ಇಷ್ಟಪಡಲ್ಲ. ಒಳ್ಳೇದು ಮಾಡಿದ್ರು ಅದ್ರೊಳಗೊಂದು ತಪ್ಪು ಹುಡುಕಿ ಏನೋ ಒಂದು ರಿಮಾರ್ಕ್ ಮಾಡ್ತಾರೆ. ಇಂಥದ್ದಿರ್ಬೋದು. ಅಥವಾ ನಿಮ್ಮ ಮನೆಗಳಲ್ಲೇ, ನಿಮ್ಮ ಒಂದು ಮನೆ ಅಂತ ಏನಿರ್ತೀರಿ, ನೀವು ಸದಸ್ಯರು ಏನಿರ್ತೀರ, ನಿಮ್ಮಲ್ಲೇ ಒಂದು ಐಕ್ಯ ಮತ ಇಲ್ಲದೆ ಇರ್ಬೋದು. ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ಬರ ಮಾತು ಒಬ್ಬರು ಕೇಳಲ್ಲ, ಈ ರೀತಿ ಕೂಡ ಇರ್ಬೋದು. ಇಂಥದಕ್ಕೆಲ್ಲ ನಾವು ಒಂದು ಪರಿಹಾರನ ಕಂಡ್ಕೋಬೋದು. ಇವರೆಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ಒಂದು ಪರಿಹಾರ ಕಂಡ್ಕೋಬೇಕು. ಅದನ್ನು ನಾನು ಮೊದಲೇ ಹೇಳ್ದಂಗೆ ಒಂದು ಕಲ್ಲಂಗಡಿ ಹಣ್ಣು ಕೊಂಡ್ಕೊಂಬರ್ಬೇಕು. ತೊಗೊಂಡು ಬಂದ ಮೇಲೆ ಮೌನವಾಗಿರ್ಬೇಕು. ಅಲ್ಲೂ ಕೊಂಡ್ಕೊಂಬರ್ಬೇಕಾದ್ರೆ ಮಾತಾಡಲೇಬೇಕಲ್ವ, ಅಲ್ಲಿ ಮಾತಾಡಿ ತಗೊಂಡು ಮನೆಗೆ ಬಂದ ಮೇಲೆ ಯಾರ ಹತ್ರನೂ ಮಾತಾಡಬಾರ್ದು. ಈ ಒಂದು ಕ್ರಿಯೆ ಆಗೋ ತನಕ ನಂತರ ನೀವು ಮಾತಾಡಿ. ಇದಕ್ಕೆ ಒಂದು ಮಂತ್ರ ಕೂಡ ಇರುತ್ತೆ. ಈ ಮಂತ್ರ ಕೂಡ ನೀವು ತಗೊಂಡು ಆದಮೇಲೆ ಅದಕ್ಕೊಂದು ಮಂತ್ರ ಹೇಳ್ಕೊಂಡು ಮನೆ ತನಕ ತರ್ಬೋದು. ಇದನ್ನು ಎಷ್ಟೊತ್ತಿಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಒಂದು 12 ಗಂಟೆ, ಹಳ್ಳಿ ಕಡೆ ಹೇಳ್ತಾಳೆ ಸೂರ್ಯ ನೆತ್ತಿಗೆ ಬಂದಿದ್ದಾನೆ ಅಂತ ಹೇಳ್ತಲ್ಲ, ಆ ಒಂದು ಸಮಯಕ್ಕೆ ಅಂದರೆ 12 ಗಂಟೆ ಮೇಲೆ ಅದು ಅಂದರೆ ಮಾಡ್ಕೋಬೇಕು. 12 ಗಂಟೆಯಿಂದ 1 ಗಂಟೆ ಒಳಗಡೆ ಇದನ್ನು ಮಾಡಬೇಕು. ಇದೇನು ಹೇಳ್ತೀವಿ, ಮಠ ಮಧ್ಯಾಹ್ನ ಅಂತ ಹೇಳ್ತೀವಿ, ಅಂಥ ಸಮಯದಲ್ಲಿ ಇದನ್ನು ಮಾಡಬೇಕು. ಇದನ್ನು ಯಾರಾದರೂ ಅದನ್ನು ತೊಗೊಂಡು ಬರಬೇಕು. ನೀಟಾಗಿ ತೊಗೊಂಡು ಬಂದು ಆದಮೇಲೆ ಮಧ್ಯಾಹ್ನದಲ್ಲಿ ಆ ಮನೆಯಲ್ಲಿ ಯಾರಾದರೂ ಹಿರಿಯರೊಬ್ಬರು ಇದ್ದರೆ, ನಿಮ್ಮ ಮನೇಲಿ ಯಾರಿಗಾದರೂ ಒಬ್ಬರು ಹಿರಿಯರು ಇದ್ದೇ ಇರ್ತಾರೆ. ಆ ಹಿರಿಯರು ಮನೆ ಮಂದಿಗೆಲ್ಲ ಈ ಒಂದು ಹಣ್ಣಿನಿಂದ 7 ಬಾರಿ ನಿವಾಳಿಸ್ಬೇಕು. 7 ಬಾರಿ ತಲೆಯಿಂದ ಕಾಲುವರೆಗೂ ನಿವಾಳಿಸ್ಬೇಕು. ನಂತರ ಯಾವುದಾದ್ರೂ ಇದ್ದರೂ, ಚಿಕ್ಕ ಪಾಪು ಇದ್ರೂ ಪರವಾಗಿಲ್ಲ, ಅದು ಕೂಡ ನಿವಾಳಿಸ್ಬೇಕಾಗತ್ತೆ. ಮತ್ತು ಲಾಸ್ಟಲ್ಲಿ ಆ ಒಂದು ಹಿರಿಯರಿಗೆ ಯಾರಾದರೂ ಮತ್ತೊಬ್ಬರು ಅವ್ರಿಗೆ ನಿವಾಳಿಸ್ಬಿಟ್ಟು ಈ ಹಣ್ಣನ್ನು ತೊಗೊಂಡೋಗ್ಬೇಕು. ಹಣ್ಣನ್ನು ತೊಗೊಂಡೋಗಿ ಈ
ನಾಲ್ಕು ರಸ್ತೆ ಕೊಡೋ ಜಾಗದಲ್ಲಿ ಏನು ಮಾಡಬೇಕು, ಮಧ್ಯದಲ್ಲಿ ಜೋರಾಗಿ ಹಪ್ಪಳಿಸ್ಬೇಕು. ಅಂದರೆ ಅದು ಪೀಸ್ ಆಗೋ ಥರ ಒಡೆದಾಕ್ಬೇಕು. ಅದನ್ನು ಹೊಡೆದ್ಬಿಟ್ಟು ನಂತರ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ, ಇನ್ನು ಮುಂದೆ ಎಲ್ಲ ನಮ್ಗೆ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ಸಮೃದ್ಧಿ ಕೊಡಲಿ, ಎಲ್ಲ ದೃಷ್ಟಿಗಳು ನಿವಾರಣೆ ಆಗಲಿ ಅಂತ ಹೇಳಿ ನೀವು ಬಂದು ಮಧ್ಯಾಹ್ನ ಮೇಲೆ ಬೇಕಾದ್ರೆ ಊಟ ಮಾಡ್ಬೋದು. ಈಗ ಆದಾಗ ಏನಾಗುತ್ತೆ, ಮನೆಯಲ್ಲಿ ಶಾಂತಿ ಸಮೃದ್ಧಿ ಅನ್ನೋದು ನಿಮಗೆ ಅದ್ಭುತ ಸಿಗುತ್ತೆ. ವೀಕ್ಷಕರೇ, ನಾನು ಹೇಳಿದ್ನಲ್ವ, ಅದು ಒಂದು ಕ್ರಿಯೆ ಹೇಳಿದ್ದೆ, ಅದನ್ನು ನಾನು ಹೇಳಿಲ್ಲ, ಮರ್ತಿದ್ದೆ ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ಖಂಡಿತ ಅದು ನಾನು ಹೇಳಿಲ್ಲ, ಅದಕ್ಕೆ ನೀವು ಜ್ಞಾಪನ ಮಾಡಿದ್ದು ಕೂಡ ಭಾಳ ಒಳ್ಳೆಯದಾಯಿತು. ಆ ಒಂದು ನಿಂಬೆಹಣ್ಣುಗಳು 4 ನಿಂಬೆಹಣ್ಣು ಏನಿದೆ, ಆ ತೆಂಗಿನ ಚಿಪ್ಪಲ್ಲಿ ಏನಿದೆ, ಆ ತೆಂಗಿನ ಚಿಪ್ಪಲ್ಲಿ ನೀವು 4 ನಿಂಬೆಹಣ್ಣುಗಳನ್ನ ನೀವುಳಿಸಿ ಇಕ್ಕಿರ್ತೀರ. ಇಕ್ಕದೆಲ್ಲ ಆದಮೇಲೆ ಆ ಒಂದು ಬೊಗಸೆಯಲ್ಲಿ 3 ಬೊಗಸೆ ಏನು ಪುರಿ ಹಾಕ್ಕೊಳ್ತೀರಲ್ವ, ಅದು ಕೂಡ ಅಲ್ಲೇ ಇರುತ್ತೆ. ಈ ನಿಂಬೆಹಣ್ಣು ಮೇಲೆ ನೀವು ಗೆಡ್ಡೆ ಕರ್ಪೂರ, ಸಣ್ಣ ಕರ್ಪೂರ ಹಾಗಲ್ಲ, ಗೆಡ್ಡೆ ಕರ್ಪೂರ ತೊಗೋಬೇಕು. ಗೆಡ್ಡೆ ಕರ್ಪೂರ ತೊಗೊಂಡು ಅದು ಪೂರ್ತಿ ಉರಿಯೋ ತನಕ ಅದನ್ನು ಚೆನ್ನಾಗಿ ಉರಿಸ್ಬೇಕು. ಒಂದೊಂದು ಇದರಲ್ಲಿ ಇಕ್ಕಿ ಚೆನ್ನಾಗಿ ಉರಿಸ್ಬೇಕು. ನಿಮಗೆ ಆ ಥರನೂ ಆಗಲಿಲ್ಲ ಅಂದರೆ ನೀವೇನೇನು ಒಂದು ಕೆಂಡ ಹಾಕ್ಬಿಟ್ಟು ಕೆಂಡದೊಳಗೆ ಚಿಪ್ಪು ಸಮೇತ ನಿಂಬೆಹಣ್ಣು ಕೂಡ ಇಕ್ಬೋದು. ಇಕ್ಬಿಟ್ಟು ಅದನ್ನು ಒಂದು ಸುಟ್ಟ ಆದಮೇಲೆ ಅದನ್ನು ಮತ್ತು ಪುರಿನೆಲ್ಲ ಸೇರಿಸ್ಕೊಂಡು ಎತ್ಕೊಂಡೋಗಿ ನೀರಲ್ಲಿ ಬಿಡ್ಬೋದು. ಇಲ್ಲ ಆ ಥರನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋದಿದ್ರೆ ಅದನ್ನೇನು ನಿವಾಳಿಸಿರ್ತೀರ ಆ ಒಂದು ಒಂದೊಂದು ಕರ್ಪೂರ ಮಾತ್ರ 4 ನಿಂಬೆಹಣ್ಣು ಮೇಲೂ ಕರ್ಪೂರ ಹಚ್ಬಿಟ್ಟು ನಿವಳಿಸ್ಬಿಟ್ಟು ಅದರೊಳಗೆ ಇಕ್ಕಿ ಅದನ್ನೆಲ್ಲ ಪೂರ್ತಿ ತೊಗೊಂಡೋಗಿ ಹರಿಯೋ ನೀರಲ್ಲಿ ಒಂದು ಗಂಟು ಕಟ್ಟಿ ಬಿಟ್ಬಿಡಬೇಕು. ಅಂದರೆ ಶುದ್ಧವಾದ ನೀರು ತೊಗೋಬೇಕು. ಯಾವುದೋ ಗಲೀಜು ನೀರಲ್ಲಿ, ಮೋರಿ ನೀರಲ್ಲೆಲ್ಲ ಬಿಡಬಾರ್ದು. ಇದು ಯಾವುದೋ ಶುದ್ಧವಾದ ಹರಿಯೋವಂಥ ನೀರಲ್ಲಿ ಅದನ್ನು ಹೋಯ್ತು ಅಂತ ಹೇಳಿ 3 ಬಾರಿ ಹೇಳಿ ಅದನ್ನು ಬಿಟ್ಬಿಟ್ಟು ಹಿಂತಿರುಗಿ ನೋಡ್ದಂಗೆ ಬಂದುಬಿಡಬೇಕು. ಆವಾಗ ನಿಮ್ಮಲ್ಲಿರೋ ಅಂಥ ಎಲ್ಲ ಒಂದು ಬೇರೆಯವ್ರಿಗೆ ಮಾಡಿ ನೀವು ದೋಷ ಏನಿರುತ್ತೆ ಆ ದೋಷ ಎಲ್ಲ ಹರಿಯೋ ನೀರಲ್ಲಿ ಹರ್ಕೊಂಡು ಹೊರಟೋಗುತ್ತೆ. ಇದು ವಿಷಯ. ಅದು ನನಗೆ ಹೇಳಿರಲಿಲ್ಲ, ಹಾಗಾಗಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಅದರದ್ದು. ಮತ್ತು ಇನ್ನೊಂದು ಚಿಕ್ಕದಾಗಿ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಈ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಹಣ ಉಳಿತಾ ಇಲ್ಲ, ಏನು ಮಾಡೋದು, ಈ ಉಳ್ಸೋಕ್ಕೆ ಏನಾದರೂ ಒಂದು ಇದ್ರೆ ಹೇಳಿ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ. ಇದ್ರ ಜಾಸ್ತಿ ಏನಾಗುತ್ತೆ, ಈ ವಾಮಾಚಾರಕ್ಕೆ ಪ್ರಯೋಗಕ್ಕೆ ಒಳಗಾಗಿರೋರು ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ಬಿಡ್ಗಾಸ್ ನಿಲ್ಲೋದಿಲ್ಲ. ಅದೇ ರೀತಿ ಆರ್ಥಿಕ ಸಂಕಟಗಳು ಜಾಸ್ತಿ ಬರ್ತಾ ಇರ್ತವೆ, ಭಾಳ ಕಷ್ಟಪಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿ. ಶುಕ್ರವಾರದ ಸಂಜೆ ಲಕ್ಷ್ಮೀ ಪೂಜೆ ಮಾಡಿ, ಪೂಜೆಗೆ ಅರಿಶಿಣ ಕುಂಕುಮ ಬದಲು, ಈ ಅರಿಶಿಣ ಕುಂಕುಮದಲ್ಲಿ ಅಮ್ಮನವ್ರಿಗೆ ನಾವು ಪೂಜೆ ಮಾಡ್ತೀವಿ, ಅದ್ರ ಬದಲು ಏನು ಮಾಡಬೇಕು, ಒಳ್ಳೆ ಶುದ್ಧವಾದಂಥ ಶ್ರೀಗಂಧದ ಪುಡಿಯನ್ನು ನೀವು ಉಪಯೋಗಿಸಿ ಹಾಗೆ ಅದನ್ನು ಪೂಜೆ ಮಾಡಿ. ಅಂದರೆ ಅದೇ ಕುಂಕುಮ ಅರ್ಚನೆ ಮಾಡ್ತೀವಿ, ಅದೇ ಥರ ಶ್ರೀಗಂಧದಲ್ಲಿ ಅರ್ಚನೆ ಮಾಡಬೇಕು. ಹಾಗೆ ಆದಮೇಲೆ ಪೂಜೆ ಮಾಡಿದ ನಂತರ ಆ ಶ್ರೀಗಂಧದ ಪುಡಿ ಇದೆಯಲ್ವಾ, ಅದು ಸ್ವಲ್ಪ ತೊಗೋಬೇಕು. ಕೈಯಲ್ಲಿ ತೊಗೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲೋ ಪರ್ಸ್ನಲ್ಲೋ ತಿಜೋರಿಯಲ್ಲೋ ಅದನ್ನೆಲ್ಲ ಸ್ವಲ್ಪ ಚೆಲ್ಲಬೇಕು. ಈ ಥರ ಚೆಲ್ತಾ ಬಂದರೆ 8 ಶುಕ್ರವಾರಗಳು ಇದನ್ನು ಮಾಡಬೇಕು. 8 ಶುಕ್ರವಾರ ಈ ಥರ ಮಾಡೋದ್ರಿಂದ ಸ್ವಲ್ಪ ದಿನದಲ್ಲೇ ನಿಮ್ಮ ಏನು ನೀವು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಉಳಿತಾಯ ಕಾಣ್ತಾ ಬರುತ್ತೆ. ಹಾಗೆಯೇ ಇದಕ್ಕೆ ಒಂದು ಲಕ್ಷ್ಮೀ ಮಂತ್ರ ಜಪಿಸ್ತಾ ಇರಬೇಕು. ಅಕಸ್ಮಾತ್ ನೀವು ಬ್ಯಾಂಕ್ ಲಾಕರ್ಗಳಲ್ಲಿ ಏನಾದ್ರು ಇಟ್ಟಿದ್ದೀವಿ ಅಂದರೆ ಕೂಡ ನೀವು ನೋಡಿದಾಗೆಲ್ಲ ಒಂದು ಸ್ವಲ್ಪ ಅದರಲ್ಲಿ ಲಾಕರಲ್ಲಿ ಹಾಕ್ತಾ ಇದ್ದಾಗ ಅಲ್ಲಿ ಯಾವುದೇ ರೀತಿ ಮೋಸಗಳಾಗಲ್ಲ. ಈಗ ನೋಡ್ತಾ ಇದ್ದೀವಲ್ಲ, ಬ್ಯಾಂಕಲ್ಲೇ ಮೋಸ ಮಾಡೋ ಥರ ಆಗಿಬಿಟ್ಟಿದೆ. ಈಗ ಯಾರು ನೆಂಬೋದು, ಮನೇಲಿಕ್ಕಿದ್ರೆ ಕಳ್ಳರ ಕಾಟ, ಬ್ಯಾಂಕಲ್ಲಿ ಇಕ್ಕಿದ್ರೆ ಬ್ಯಾಂಕ್ನವ್ರದ್ದೇ ಕಳ್ಳರು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ ಥರ ಈ ಬ್ಯಾಂಕ್ ಲಾಕರ್ ಕೂಡ ಹಾಕ್ಕೋಬೋದು. ಶ್ರೀಗಂಧದ ಪುಡಿನ ಚೆಲ್ಲಬೇಕು. ಈ ರೀತಿ ಆದಾಗ ನಿಮ್ಮ ಹಣ ನಿಮ್ಮ ಕೈಲಿ ಉಳಿಯುತ್ತೆ, ನಿಮ್ಮ ಎಲ್ಲ ವಸ್ತುಗಳು ನಿಮ್ಮಲ್ಲೇ ಇರ್ತವೆ. ವೀಕ್ಷಕರೇ, ಈ ಒಂದು ಎಲ್ಲ ರೀತಿಯ ಒಂದು ಅದ್ಭುತವಾದಂಥ ಒಂದು ಎಲ್ಲ ರೀತಿದು ನಾನು ಕಳೆದ ವೀಡಿಯೋದು ಕೂಡ ಹೇಳಿದ್ದೀನಿ. ಅದನ್ನು ಜ್ಞಾಪನ ಮಾಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಸುಮ್ಮನೆ ಪ್ರತಿಯೊಂದಕ್ಕೂ ಈ ರೀತಿ ಮಾಡಬೇಕಾ ಆ ರೀತಿ ಮಾಡಬೇಕಾ ಅಂತ ನನಗೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನನಗೂ ತೊಂದರೆ ಆಗುತ್ತೆ, ನಿಮಗೂ ನಾನು ಫೋನ್ ರಿಸೀವ್ ಮಾಡಲಿಕ್ಕೆ ಆಗಲ್ಲ, ಅವಾಗ ನಿಮಗೆ ಬೇಜಾರಾಗುತ್ತೆ. ಅದಕ್ಕೆ ನೀವೇನೇ ಇದ್ದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಿಮ್ಮ ಪರ್ಸ್ನಲ್ ವಿಷಯ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಹಾಕಿ, ಖಂಡಿತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ದೇ ಇರೋರು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.